ಹೇ ಮನಿ ಲೂಟರ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಪೇ ಪ್ರೂಫ್ ಅನ್ನು ತೋರಿಸ್ತೀನಿ ನೋಡ್ಬೋದು. ನಾನು ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟೆ. ಅಲ್ಲಿ ನಾನು ಯಾವ್ದ್ರಲ್ಲಿ ತಗೋಬೇಕು ಅದು ಡೀಟೇಲ್ಸ್ ಎಲ್ಲ ಕೇಳ್ತೈತೆ. ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಕೆಳಗಡೆ ಬೈಂಡ್ ಐತಲ್ಲ ಬೈಂಡ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಮತ್ತೆ ವ್ಯಾಲೆಟ್ ಆಪ್ಷನ್ ಐತಲ್ಲ ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನನ್ನ ವ್ಯಾಲೆಟ್ ಅಲ್ಲಿ ಎಷ್ಟು ಕಾಯಿನ್ಸ್ ಐತೋ ಅಷ್ಟು ಅಮೌಂಟ್ ನಾನು ಸೆಲೆಕ್ಟ್ ಅನ್ನೋದು ಮಾಡಿಬಿಟ್ಟು ಕೆಳಗಡೆ ವಿತ್ರ ಐತಲ್ಲ ವಿತ್ರ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಂಗೆ ಸಕ್ಸಸ್ಫುಲ್ ಆಗಿ ವಿತಿ 1 ಮಿಲಿ ಸೆಕೆಂಡಲ್ಲೇ ನನಗೆ ಮೇಲೆಯಿಂದ ಪೇ ಪ್ರೂಫ್ ರಿಸೀವ್ಡ್ ಆಗೈತೆ ಅಂಡ್ ಮೆಸೇಜ್ ಕೂಡ ಬಂದಿದೆ ನೋಡ್ಬೋದು. ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಪೇ ಪ್ರೂಫ್ ಅಂತ ತೋರಿಸಿದ್ದೀನಿ ಅಂಡ್ ಇಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕ್ತಿದ್ದೀನಿ ನೋಡ್ಬೋದು. ಮೇಲೆಯಿಂದ ಮೆಸೇಜ್ ಕೂಡ ಬಂತು ಅಂಡ್ ನನ್ನ ವ್ಯಾಲೆಟ್ ಅಲ್ಲಿ ನನ್ನ ಬ್ಯಾಂಕ್ ಅಲ್ಲಿ ಅಮೌಂಟ್ ಆ್ಯಡ್ ಆಗಿದೆ ಅಂತ ಅದು ಕೂಡ ಮೆಸೇಜ್ ಅನ್ನೋದು ಬಂತು ನೋಡ್ಬೋದು. ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಪೇ ಪ್ರೂಫ್ ನ ತೋರಿಸಿದ್ದೀನಿ. ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್ ಟುಡೇ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಲೈವ್ ಅಲ್ಲೇ ವಿತ್ಡ್ರಾ ಮಾಡಿ ಪೇಮೆಂಟ್ ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ಟುಡೇ ಬಂದ್ಬಿಟ್ಟು ಒಂದು ಸಿಂಪಲ್ ವೇ ಅಲ್ಲಿ ಅರ್ನಿಂಗ್ ಮಾಡೋ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತಗೊಬಂದಿದ್ದೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ನೀವೇನಾದರೂ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಯಾವುದೇ ಡೌಟ್ ಇರೋದಿಲ್ಲ, ಪ್ರತಿಯೊಂದು ಕ್ಲಿಯರ್ ಆಗುತ್ತೆ. ಸೊ ನಾನು ಯಾವ ರೀತಿ ಅರ್ನಿಂಗ್ ಮಾಡೋದು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋ ಎಂಡ್ವರೆಗೂ ನೋಡಿ, ಓಕೆನಾ? ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇನ್ನು ಲೇಟಾಗಿ ಗೈಸ್ ಮಾಡೋದು ನಡೀರಿ ವಿಡಿಯೋನ ಶುರು ಮಾಡೋಣ. ಓಕೆ, ಈಗ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಓಪನ್ ಮಾಡಿಬಿಟ್ರೆ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂಡ್ ಕಂಟಿನ್ಯೂ ವಿತ್ ಆ್ಯಪಲ್ ಐತಲ್ಲ, ನೀವು ನಿಮ್ಮ ಹತ್ರ ಏನಾದರೂ ಐಫೋನ್ ಇದ್ದರೆ ಆ್ಯಪಲ್ ಮಾಡಿ, ಆ್ಯಂಡ್ರಾಯ್ಡ್ ಇದ್ದರೆ ಗೂಗಲ್ ಮಾಡಿ. ಯಾವುದಾದ್ರು ಜಿಮೇಲ್ ಅಕೌಂಟಿಂದ ಸಕ್ಸಸ್ಫುಲ್ ಆಗಿ ಸೈನ್ ಅಪ್ ಅನ್ನೋದು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ ವ್ಯಾಲೆಟ್ ಆಪ್ಷನ್ ಮತ್ತೆ ಮೇಲ್ ಫಿಮೇಲ್ ಕೇಳುತ್ತೆ. ಅದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ನಿಮ್ಮ ಪಿನ್ ಕೋಡ್ ನಿಮ್ಮ ಸಿಟಿ ಎಲ್ಲಿ ಆಯಿತು ಪಿನ್ ಕೋಡ್ ಕೇಳುತ್ತೆ. ಪಿನ್ ಕೋಡ್ ಹಾಕಿಬಿಟ್ಟು ಕೆಳಗಡೆ ಲೆಟ್ ಗೆಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ನೋಡ್ಬೋದು. ನಾನು 50,540 ರುಪೀಸ್ ಸೈನ್ ಅಪ್ ಬೋನಸ್ ಬಂತು ಅಂತ ನೀವು ಅನ್ಕೋಬೇಡಿ. ಸೊ ನಿಮ್ಗೆ ಅಷ್ಟು ಬರೋದಿಲ್ಲ, ಯಾಕಂದರೆ ನಾನು ಓಲ್ಡ್ ಯೂಸರು. ಇದು ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದ್ದಾರೆ, ಅದಕ್ಕೆ ನಾನು ಆಲ್ರೆಡಿ ಅಷ್ಟು ಅಮೌಂಟು ನನ್ನ ವ್ಯಾಲೆಟಲ್ಲಿ ಆಲ್ರೆಡಿ ಇದೆ, ಅದಕ್ಕೋಸ್ಕರ ಅಷ್ಟು ತೋರಿಸ್ತಾ ಇದೆ, ಓಕೆನಾ? ಸೊ ಇವಾಗ ನಾನು ಏನಪ್ಪ ಮಾಡ್ತೀನಿ ಅಂದರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಐತಲ್ಲ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ನಾನು ಯಾವ್ಯಾವ ರೀತಿಯಲ್ಲಿ ಅರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ಅಂತ ನೋಡ್ಬೋದು. ರೆಫರ್ ಅಮೌಂಟು ನಾನು ಎಷ್ಟು ಮೆಂಬರ್ಸ್ಗೆ ರೆಫರ್ ಅನ್ನೋದು ಮಾಡಿದ್ದೀನಿ ನೋಡ್ಬೋದು. ಒಬ್ಬರಿಗೆ ರೆಫರ್ ಮಾಡಿದ್ರೆ ನಿಮಗೆ 200 ಕಾಯಿನ್ಸ್ ಅನ್ನೋ ಸಿಗುತ್ತೆ. ನಾನು ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಲಾಟ್ ಆಫ್ ಮೆಂಬರ್ಸ್ಗೆ ರೆಫರ್ ಅನ್ನೋದು ಮಾಡಿದ್ದೀನಿ. ಪ್ರತಿಯೊಂದು ರೆಫರ್ ಅನ್ನೋದು ಕೌಂಟ್ ಆಗಿ ನನ್ನ ವ್ಯಾಲೆಟಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಆಗಿದೆ ನೋಡ್ಬೋದು ಗೈಸ್. ಸೊ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡ್ತೀರಾ, ಜಸ್ಟ್ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡಿದ್ರೆ ಸಾಕು, ನಿಮಗೆ 200 ಕಾಯಿನ್ಸ್ ಅನ್ನೋ ಸಿಗುತ್ತೆ. ಮತ್ತೆ ಥರ್ಡ್ ಆಪ್ಷನ್ ರೆಫರ್ ಐತಲ್ಲ, ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು ಯು ಫ್ರೆಂಡ್ ಗೆಟ್ ₹10 ಫ್ರೀ. ಇವಾಗ ನಾನು ನಿಮಗೆ ರೆಫರ್ ಮಾಡಿದ್ರೆ ನೀವು ಸೈನ್ ಅಪ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ನಿಮಗೆ ₹10 ಸೈನ್ ಅಪ್ ಬೋನಸ್ ಸಿಗುತ್ತಂತೆ. ಅದಾದ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡ್ತೀರಾ, ನಿಮಗೆ 10% ಸಿಗುತ್ತೆ, ಓಕೆನಾ? ಅವರು ಎಷ್ಟು ಅರ್ನಿಂಗ್ ಮಾಡ್ತಾರೋ ಅದರಲ್ಲಿ 10% ಸಿಗುತ್ತೆ. ಅದಾದಮೇಲೆ ಅವರು ಫಸ್ಟ್ ವಿತ್ಡ್ರಾ ಮಾಡ್ತಾರಲ್ಲ, ಫಸ್ಟ್ ವಿತ್ಡ್ರಾ ಮಾಡುವಾಗ ನಿಮಗೆ 500 ಕಾಯಿನ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಅವರು ಅರ್ನಿಂಗ್ ಮಾಡ್ತಾರೆ, ಅದರಲ್ಲಿ 10% ಎಕ್ಸ್ಟ್ರಾ ಸಿಗುತ್ತೆ. ಅವರು ಫಸ್ಟ್ ವಿತ್ಡ್ರಾ ಮಾಡ್ತಾರಲ್ಲ ಆವಾಗ ಇನ್ನೂ ಎಕ್ಸ್ಟ್ರಾ 500 ಕಾಯಿನ್ಸ್ ಸಿಗುತ್ತೆ ನೋಡ್ಬೋದು. ಡಬಲ್ ಪ್ರಾಫಿಟ್ ಆಗ್ತಿದೆ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಒಂದು ರೆಫರ್ ಕೋಡ್ ಐತಲ್ಲ, ಆ ರೆಫರ್ ಕೋಡ್ ನನ್ನ ಫ್ರೆಂಡ್ ಯೂಸ್ ಮಾಡಿದ್ರೆ ನನ್ನ ರೆಫರ್ ಕೌಂಟ್ ಆಗುತ್ತೆ. ಅವ್ರೇನಾದರೂ ಅರ್ನಿಂಗ್ ಮಾಡ್ತಾರೆ, ಅದರಲ್ಲಿ 10% ಸಿಗುತ್ತೆ. ಅವರು ಫಸ್ಟ್ ವಿತ್ಡ್ರಾ ಮಾಡುವಾಗ ನನಗೆ 500 ಕಾಯಿನ್ಸ್ ಎಕ್ಸ್ಟ್ರಾ ಅನ್ನೋ ಸಿಗುತ್ತೆ. ಇವಾಗ ಹೋಮ್ ಪೇಜ್ ಐತಲ್ಲ, ಹೋಮ್ ಪೇಜ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಟಾಸ್ಕ್ ಪೇ ಅಂತ ಲಾಟ್ ಆಫ್ ಐತೆ ಆಫರ್ಸು, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಮಗೆ ಸೆಟ್ಟಿಂಗಲ್ಲಿ ಹೋಗಿಬಿಟ್ಟು ಫೋನ್ ಪೇದು ಅದು ಆ್ಯಪ್ ಯೂಸರ್ ಡಾಟಾ ಐತಲ್ಲ, ಅದು ಪರ್ಮಿಷನ್ ಆನ್ ಮಾಡು ಅಂತ ಕೇಳ್ತೈತೆ. ಆನ್ ಮಾಡಿಬಿಟ್ಟೆ ಮತ್ತೆ ಬ್ಯಾಕ್ ಬರ್ತೀನಿ. ಇದು ಫೋನ್ ಪೇ ಅಪ್ಲಿಕೇಶನಲ್ಲಿ ಇಲ್ಲಿ ನೋಡ್ಬೋದು 1 2 3 4 ಆಫರ್ ಅಷ್ಟೇ ನನ್ನ ಹತ್ರ ಇರೋದು. ಸೊ ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ನಿಮಗೆ 20+ ಆಫರ್ಸ್ ಇಲ್ಲಿ ಆ್ಯಡ್ ಆಗುತ್ತೆ. ಪ್ರತಿಯೊಂದು ಕಂಪ್ಲೀಟ್ ಮಾಡಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ. ಜಸ್ಟ್ ಪ್ರತಿಯೊಂದು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ 300 ಕಾಯಿನ್ಸ್ ಸಿಗುತ್ತೆ, 500 ಕಾಯಿನ್ಸ್ ಸಿಗುತ್ತೆ, ಈ ಥರ ಇರುತ್ತೆ, ಓಕೆನಾ? ಯಾರು ಮಿಸ್ ಮಾಡೋಕ್ಕೆ ಓಕೆ ಗೈಸ್. ಇಲ್ಲಿ ಇನ್ನೊಂದು ಅಪ್ಲಿಕೇಶನ್ ಐತೆ ನೋಡ್ಬೋದು, ನೈಕಾ ಅಂತ. ಇದು ಡೌನ್ಲೋಡ್ ದಿ ಆ್ಯಪ್. ಜಸ್ಟ್ ನಾವು ಡೌನ್ಲೋಡ್ ಮಾಡಿದ್ರೆ ಸಾಕು, ನನಗೆ 300 ಕಾಯಿನ್ಸ್ ಅನ್ನೋ ಸಿಗುತ್ತಂತೆ. ಕ್ಲಿಕ್ ಗೆಟ್ ಸ್ಟಾರ್ಟ್ ರಿವಾರ್ಡ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕಂತೆ. ಅಪ್ಲಿಕೇಶನ್ ಫೋನ್ ಪೇಯಿಂದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಂತೆ, ಮತ್ತೆ ಓಪನ್ ಮಾಡಬೇಕಂತೆ. ಜಸ್ಟ್ 1 or 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಸಾಕು, ನಮಗೆ ಇನ್ಸ್ಟಾಲ್ ಆ್ಯಂಡ್ ಯೂಸ್ ಐತಲ್ವಾ, 1 or 2 ಸೆಕೆಂಡ್ 1 or 2 ಮಿನಿಟ್ಸು ನೈಕಾ ಅಪ್ಲಿಕೇಶನಲ್ಲಿ ವೆಯ್ಟ್ ಮಾಡಬೇಕು. ನಮಗೆ ಫೋನ್ ಪೇ ಅಪ್ಲಿಕೇಶನಲ್ಲಿ ಎಷ್ಟು 300 ಕಾಯಿನ್ಸ್ ಆಯ್ತಲ್ವ, 300 ಕಾಯಿನ್ಸ್ ತೋರಿಸ್ತೈತೆ. ಸಕ್ಸಸ್ಫುಲ್ಲಾಗಿ 300 ಕಾಯಿನ್ಸ್ ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಅನ್ನೋದಾಗುತ್ತೆ. ಸೊ ಈ ಥರ ಲಾಟ್ ಆಫ್ ವೇಸ್ ಐತೆ ಇದರಲ್ಲಿ. ಮತ್ತೆ ಕ್ವಿಜ್ ಗುರು ಅಂತ ಇನ್ನೊಂದು ಆಫರ್ ಐತೆ ನೋಡ್ಬೋದು. ಸೊ ಇದೇನಾದರೂ ನಾವು ಕಂಪ್ಲೀಟ್ ಮಾಡಿದ್ರೆ 416 ಕಾಯಿನ್ಸ್ ಅನ್ನೋ ಸಿಗುತ್ತಂತೆ ನೋಡ್ಬೋದು. ಕಂಪ್ಲೀಟ್ ಲೆವೆಲ್ 2 ನಾವೇನಾದರೂ ಲೆವೆಲ್ 1 ಲೆವೆಲ್ 2 ಏನಾದರೂ ಕಂಪ್ಲೀಟ್ ಮಾಡಿದ್ರೆ 156 ಕಾಯಿನ್ಸ್ ಬರುತ್ತೆ. ಅದಾದಮೇಲೆ ಲೆವೆಲ್ 1 ಲೆವೆಲ್ 2 3 4 5 ಲೆವೆಲ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ 260 ಕಾಯಿನ್ಸ್ ಅನ್ನೋ ಸಿಗುತ್ತಂತೆ. ಪ್ಲೇ ಆ್ಯಂಡ್ ಅರ್ನ್ ಅಂತ ಕೆಳಗಡೆ ಐತಲ್ಲ, ಕೆಳಗಡೆ ಆ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಬಿಟ್ಟು 5 ಲೆವೆಲ್ಸ್ ಕ್ಲಿಕ್ ಅನ್ನೋ ಮಾಡಿದ್ರೆ 5 ಲೆವೆಲ್ಸ್ನ ಏನಾದರೂ ಕಂಪ್ಲೀಟ್ ಮಾಡಿದ್ರೆ 416 ಅನ್ನೋ ಸಿಗುತ್ತೆ. ಮತ್ತು ಇದು ಜಾಸ್ತಿ ಅಂದರೆ ಜಾಸ್ತಿ ಪೇ ಮಾಡ್ತಾ ನೋಡ್ಬೋದು. ಪಾಂಡಾ ಕ್ಲೈಂಬಿಂಗ್ ಗೇಮ್ ಅಂತ ಒಂದು, ನಾವೇನಾದರೂ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಅಷ್ಟು 91 ಕಾಯಿನ್ಸ್ ಬರುತ್ತೆ. ಮತ್ತು 40 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 75,400 ಕಾಯಿನ್ಸ್ ಸಿಗುತ್ತೆ. ನಾವೇನಾದರೂ 100 ಥೆಮ್ಸ್ ಏನಾದರೂ ಕಂಪ್ಲೀಟ್ ಅನ್ನೋದು ಅನ್ಲಾಕ್ ಮಾಡಿದ್ರೆ
4,65,400 ಕಾಯಿನ್ಸ್ ಅನ್ನೋ ಸಿಗುತ್ತಂತೆ. ಟೋಟಲ್ ಎಷ್ಟಾಯ್ತು ನೋಡ್ಬೋದು, 9,67,000 ಕಾಯಿನ್ಸ್ ಬರುತ್ತೆ. ಈ ಪಾಂಡಾ ಗೇಮ್ನ ಯಾರು ಮಿಸ್ ಮಾಡೋಕ್ಕೆ ಗೈಸ್, ಇದು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. 9,67,000 ಬರುತ್ತೆ. ನೀವೇನಾದರೂ 100 ಇದು ಥೆಮ್ಸ್ನ ಅನ್ಲಾಕ್ ಮಾಡಿದ್ರೆ ಎಷ್ಟಾಯಿತು, 9,000 to 10,000 ವರೆಗೂ ನೀವೇನಾದರೂ ಈ ಪಾಂಡಾ ಐತಲ್ವ ಗೇಮ್ನ, ಈ ಗೇಮ್ ಒನ್ ಮಂತ್ ಆಡಿಬಿಟ್ಟು ಫಸ್ಟ್ ಇವತ್ತಿಂದ ಇನ್ನು 30 ಡೇಸ್ಗೆ 100 ಥೆಮ್ಸ್ನು ಏನಾದರೂ ಅನ್ಲಾಕ್ ಮಾಡಿದ್ರೆ ನಿಮಗೆ 9,000 to 10,000 ವರೆಗೂ ಪ್ರಾಫಿಟ್ ಅನ್ನೋದಾಗುತ್ತೆ. ನೋಡ್ಬೋದು, ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಈ ಆಫರ್ನ. ಎಷ್ಟಂದರೆ 9,000 to 10,000 ವರೆಗೂ ಪ್ರಾಫಿಟ್ ಅನ್ನೋದಾಗುತ್ತೆ. ನೀವೇನು ಮಾಡಬೇಕು ಹೇಳಿ, ಆ ಪಾಂಡಾ ಗೇಮ್ನ ಡೌನ್ಲೋಡ್ ಮಾಡಿಬಿಟ್ಟು 1 ತಿಂಗಳು ತಗೊಳ್ಳಿ ಟೈಮ್. ಅದು 100 ಅನ್ಲಾಕ್ ಮಾಡೋಕ್ಕೆ ಥೆಮ್ಸ್ನ 1 ಮಂತಲ್ಲಿ ನಿಮ್ಗೆ ಎಷ್ಟು ಡೈಲಿ 1 ಅವರ್ ಸ್ಪೆಂಡ್ ಮಾಡಿದ್ರು ಸಾಕು, ನಿಮ್ಗೆ ಎಷ್ಟು ಬರುತ್ತೆ ಹೇಳಿ, 9,000 to 10,000 ಪ್ರಾಫಿಟ್ ಆಗುತ್ತೆ. ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಈ ಪಾಂಡಾ ಆಫರ್ನ, ಓಕೆನಾ. ಅದ್ರ ಬಗ್ಗೆ ಏನಾದರೂ ಡೌಟ್ ಬಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಮತ್ತು ಲಾಟ್ ಆಫ್ ಸರ್ವೇಸ್ ಐತೆ, ಸರ್ವೇಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಇಲ್ಲೊಂದು ಪ್ರೈಮರಿ ಸರ್ವೆ ಅಂತ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋ ಮಾಡ್ತೀನಿ. ನೋಡ್ಬೋದು ನೀವು ವೇರ್ ಫಾರ್ಮ್ ಅಂತ, ಮತ್ತು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಅದಾದಮೇಲೆ ಎಂಟರ್ ಇಯರ್ ಅಂದರೆ ಡೇಟ್ ಆಫ್ ಬರ್ತ್ ಇಲ್ಲ, ಡೇಟ್ ಆಫ್ ಬರ್ತ್ ಹಾಕಿ ಅಂತ ಕೇಳ್ತೈತಿ. ಜಸ್ಟ್ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ ಅಷ್ಟೇ. ಸರ್ವೆ ಅದು ಕಂಪ್ಲೀಟ್ ಮಾಡಿದರೆ ನಾವೇನಾದರೂ ಕ್ವಾಲಿಫೈ ಆದರೆ ನಮಗೆ ಅಲ್ಲಿ ಅಷ್ಟು ಕಾಯಿನ್ಸ್ ಅನ್ನೋದು ಕೊಡ್ತಾರೆ, ಓಕೆನಾ. ಇಲ್ಲಿ ನೋಡ್ಬೋದು. ಮತ್ತು ಮೇಲ ಫಿಮೇಲ ಪ್ರತಿಯೊಂದು ಕೇಳುತ್ತೆ, ಜಿಪ್ ಕೋಡ್ ಕೇಳುತ್ತೆ, ಎಲ್ಲ ಹಾಕಿಬಿಟ್ಟು ಈ ಸರ್ವೆ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನೀವೇನಾದರೂ ಕ್ವಾಲಿಫೈ ಆದರೆ ನಿಮಗೆ ನಿಮ್ಮ ಕಾಯಿನ್ಸ್ ಎಷ್ಟು ಬರುತ್ತೋ ಅಷ್ಟು ಕಾಯಿನ್ಸ್ ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡ್ಬೋದು, ಫಸ್ಟ್ ಆಪ್ಷನ್ ಏನೋ ಮೈ ಚಿಪ್ಸ್ ಅಂತ ಏನೋ ಫಸ್ಟ್ ಆಪ್ಷನ್ ಐತಲ್ಲ, ಅದರಲ್ಲೂ ಕೂಡ ಆಫರ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ, ಇದರಲ್ಲೂ ಕೂಡ ಲಾಟ್ ಆಫ್ ಇದೈತೆ ಆಫರ್ಸು. ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು, ನೋಡ್ಬೋದು. ಅದಾದಮೇಲೆ ಪ್ಲೇ ಟೈಮ್ ಅಂತ ಇನ್ನೊಂದು ಐತೆ ಸೆಕೆಂಡ್ ಆಪ್ಷನ್, ಅದರಲ್ಲೂ ಕೂಡ ಆಫರ್ಸ್ ಇರುತ್ತೆ ನೋಡ್ಬೋದು. ಒಂದು ಆ್ಯರೋ ಪಾತ್ ಅಂತ ಒಂದು ಗೇಮ್ ಐತೆ, ಇಲ್ಲಿ ನೋಡ್ಬೋದು. ನಾವೇನಾದರೂ 1 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 56 ಕಾಯಿನ್ಸ್ ಸಿಗುತ್ತೆ, ನೋಡ್ಬೋದು. ಸೊ ನಾವು ಎಷ್ಟು ಲೆವೆಲ್ ಆಗುತ್ತೋ ಅಷ್ಟು ಲೆವೆಲ್ ಕಂಪ್ಲೀಟ್ ಮಾಡ್ಬೋದು. 1 ಲೆವೆಲ್ನ ಕಂಪ್ಲೀಟ್ ಮಾಡಿ 56 ಸಿಗುತ್ತೆ. ಮತ್ತು ಸ್ಪ್ರಿಂಗ್ ಟೈಲ್ಸ್ ಮ್ಯಾಚಿಂಗ್ ಅಂತ ಯಾವುದೇ ಐತೆ, ಅದು 1 ಲೆವೆಲ್ನ ಏನಾದರೂ ಕಂಪ್ಲೀಟ್ ಮಾಡಿದ್ರೆ 75 ಕಾಯಿನ್ಸ್ ಅನ್ನೋ ಸಿಗುತ್ತೆ. ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ, ಪ್ಲೇ ಟೈಮ್ನ ಜಾಸ್ತಿ ಅಮೌಂಟ್ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು ಇನ್ನೊಂದು ಆಫರ್ ಐತಲ್ಲ, ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಅನ್ನೋ, ಇಲ್ಲಿ ಒಂದು ಆಫರ್ ಅನ್ನೋದೈತೆ ನೋಡ್ಬೋದು. ಏಂಜಲ್ ಒನ್ ಅಂತ, ಜಸ್ಟ್ ಏನೂ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನೋ ಮಾಡಬೇಕು. 13,000 ಕಾಯಿನ್ಸ್ ಅನ್ನೋ ಸಿಗುತ್ತೆ. ಈ ಆಫರ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಜಸ್ಟ್ ಏನಿಲ್ಲ, ಏಂಜಲ್ ಒನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಂತೆ, ಅಕೌಂಟ್ ಓಪನ್ ಮಾಡಬೇಕು, 100 ರೂಪೀಸ್ ಥರ ಡೆಪಾಸಿಟ್ ಮಾಡಿಬಿಟ್ಟು ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಿದ್ರೆ ಇದರಲ್ಲಿ ಬಂದುಬಿಟ್ಟು 13,000 ಕಾಯಿನ್ಸ್ ಅನ್ನೋ ಸಿಗುತ್ತೆ. ಅಂದರೆ ಎಷ್ಟಾಯಿತು, 13,000 ಕಾಯಿನ್ಸ್ ಅನ್ನೋದು ಸಿಗುತ್ತೆ. ಓಕೆ ಗೈಸ್, ಏಂಜಲ್ ಒನ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 130 to 150 ರೂಪೀಸ್ ಪ್ರಾಫಿಟ್ ಅನ್ನೋದಾಗುತ್ತೆ. ಅದಾದಮೇಲೆ ಅದು ಟ್ರೇಡಿಂಗ್ ಮಾಡಿರ್ತಿಲ್ಲ, ಅದರಲ್ಲೂ ಕೂಡ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ಬೋದು. ಇಲ್ಲಿ ಇನ್ನೂ ಲಾಟ್ ಆಫ್ ಆಫರ್ಸ್ ಎಲ್ಲ ಐತೆ, ಇವೆಲ್ಲ ಕಂಪ್ಲೀಟ್ ಮಾಡಿ ನೀವು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು 1, 2, 3, 4th ಆಪ್ಷನ್ ಇನ್ನೊಂದು ನೋಡ್ಬೋದು. ಪ್ರೈಮ್ ಅರ್ನ್ ಅಂತ ಇನ್ನೊಂದು ಐತೆ, ಮತ್ತು ಫೈಬರ್ ಅಂತ ಇನ್ನೊಂದು ಐತೆ, ಮತ್ತು i8 ಅಂತ ಇನ್ನೊಂದು ಐತೆ. ಒಂದು 5 to 6 ಆಫರ್ ಇದೈತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ರೆ ಅದು ಕೆಳಗಡೆ ಇನ್ನೂ ಲಾಟ್ ಆಫ್ ಆಫರ್ಸ್ ಎಲ್ಲ ಬರುತ್ತೆ, ಓಕೆನಾ. ಸೊ ಇದರಲ್ಲಿ ಕೂಡ ನೀವು ಈ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು ವ್ಯಾಲೆಟ್ ಐತಲ್ಲ, ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು, UPI ವಿತ್ಡ್ರಾ ಮಾಡ್ಕೋಬೋದು, ಪ್ಲೇಸ್ಟೋರಲ್ಲಿ ರಿಡೀಮ್ ಕೋಡ್ ತಗೋಬೋದು, ಫ್ಲಿಪ್ಕಾರ್ಟಲ್ಲಿ ಮಾಡ್ಬೋದು, ಅಮೆಝಾನ್ ಗಿಫ್ಟ್ ಕೋಡ್ ತಗೋಬೋದು, ಮತ್ತು ಝೊಮ್ಯಾಟೊ, ಸ್ವಿಗ್ಗಿ, ಫೋನ್ಪೇ, UPI ಪ್ರತಿಯೊಂದು ಲಾಟ್ ಆಫ್ ಫೇಸ್ ಐತೆ ವಿತ್ಡ್ರಾ ಮಾಡೋಕ್ಕೆ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನಾನು ಏನಪ್ಪ ಮಾಡ್ತೀನಿ, ಫಸ್ಟ್ ಆಪ್ಷನ್ ಬ್ಯಾಂಕ್ ಟ್ರಾನ್ಸ್ಫರ್ ಐತಲ್ಲ, ಬ್ಯಾಂಕ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ಏನಪ್ಪ ಅಂದರೆ ನನ್ನ ನೇಮು, ನಂಬರ್ ಮತ್ತು ಕೋಡ್ ಅಂತ ಏನೇನೋ ಕೇಳ್ತೈತೆ ಅದೆಲ್ಲ ಹಾಕಿಬಿಟ್ಟು ವೆರಿಫೈ ಐತಲ್ಲ, ವೆರಿಫೈ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟೆ. ನಾನು ಆಲ್ರೆಡಿ ಬೈಂಡ್ ಮಾಡಿಬಿಟ್ಟೆ, ಅಲ್ಲೊಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ವಿತ್ಡ್ರಾ ಮಾಡ್ತೀನಿ. ನೋಡ್ಬೋದು, ರಿಡೀಮ್ ಸ್ಟೇಟಸ್ ಸಕ್ಸಸ್ಫುಲ್ಲಾಗಿ ರಿಡೀಮ್ ಲೈವಲ್ಲೇ ನಿಮಗೆ ವಿತ್ಡ್ರಾ ಮಾಡಿ ತೋರಿಸಿದ್ದೀನಿ. ಮೇಲೆಯಿಂದ ನೋಟಿಫಿಕೇಶನ್ ಕೂಡ ಬಂತು, ನೋಡ್ಬೋದು 100 ರೂಪೀಸ್ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆನ್ ಆಗಿದೆ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಪೇ ಪ್ರೂಫ್ ಕೂಡ ತೋರಿಸ್ತೀನಿ, ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ, ಓಕೆನಾ. ವಿತಿನ್ 1 ಸೆಕೆಂಡಲ್ಲೇ, ಮಿನಿ ಸೆಕೆಂಡಲ್ಲೇ ವಿತ್ಡ್ರಾ ಅನ್ನೋದು ನಾವು ವಿತ್ಡ್ರಾ ಮಾಡ್ತಿಲ್ಲ, ಅದು ಪೇಮೆಂಟ್ ಬರ್ತೈತಿ. ಸೊ ಈ ಅಪ್ಲಿಕೇಶನಲ್ಲಿ ಜೆನ್ಯೂನ್ ಅಪ್ಲಿಕೇಶನು. ನಾನು ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಐತೆ ಅಂತ ತೋರಿಸಿದ್ದೀನಿ, ಲೈವಲ್ಲೇ ವಿತ್ಡ್ರಾ ಮಾಡಿ ತೋರಿಸಿದ್ದೀನಿ. ಅದು ಅಮೌಂಟ್ 1 ಸೆಕೆಂಡಲ್ಲೇ ಬಂದಿರೋದು ಕೂಡ ತೋರಿಸಿದ್ದೀನಿ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಇಂಥ ಲೂಟ್ ಯಾವತ್ತೂ ಬರೋದಿಲ್ಲ. ಸೊ ಇದರಲ್ಲಿ ಪ್ಲೇ ಟೈಮ್ ಗೇಮ್ಸ್ ಐತಲ್ಲ, ಪ್ಲೇ ಟೈಮ್ ಗೇಮ್ಸಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಅದಾದಮೇಲೆ ಮತ್ತು ಅದು ಫೋನ್ಪೇದು ಫಸ್ಟ್ ಹೋಮ್ ಪೇಜಲ್ಲೇ ಬ್ಯಾನರ್ ಆಪ್ಷನ್ ಮೇಲೆ ಫಸ್ಟು ಟ್ಯಾಸ್ಕ್ ಎಲ್ಲ ಶೋ ಅನ್ನೋದಾಗುತ್ತಲ್ವ, ಅದು ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ಒಂದು 10 to 20 ಟ್ಯಾಸ್ಕ್ ಅನ್ನೋ ಶೋ ಅನ್ನೋದಾಗುತ್ತೆ. ಜಸ್ಟ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಅಂತ ಇರುತ್ತೆ. ಇನ್ಸ್ಟಾಲ್ ಮಾಡಿ ಓಪನ್ ಯಾವುದೇ ಇರೋದು ಪ್ರತಿಯೊಂದು ಮಾಡಿ ಒಂದು 300-400 ಕಾಯಿನ್ಸ್ ಒಂದು ಆಫರ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಸಿಗುತ್ತೆ. ಆ ಥರ ನೀವೊಂದು ಡೈಲಿ ಬಂದುಬಿಟ್ಟು ಒಂದು 5 to 6 ಟ್ಯಾಸ್ಕ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಅಪ್ ಟು 50 ರೂಪೀಸ್ವರೆಗೂ ಅರ್ನಿಂಗ್ ಅನ್ನೋದು ಮಾಡ್ಬೋದು. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಅನ್ನೋದು ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಅವರು ಫಸ್ಟ್ ವಿತ್ಡ್ರಾ ಮಾಡ್ತಾರಲ್ವ 500 ಕಾಯಿನ್ಸ್ ಎಕ್ಸ್ಟ್ರಾನೂ ಸಿಗುತ್ತೆ. ಮತ್ತು ಅವರು ಲೈಫ್ ಟೈಮ್ ಎಷ್ಟು ಅರ್ನಿಂಗ್ ಮಾಡ್ತಾರೋ ಅದರಲ್ಲಿ 10% ನಮಗೆ ಕಾಯಿನ್ಸ್ ಅನ್ನೋದು ಬರುತ್ತೆ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಇನ್ನೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಅನ್ನೋದು, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋ ಸಿಗೋಣ, ಅಲ್ಲಿಗೂ ಟಾಟಾ ಬೈ ಬೈ, ಟೇಕ್ ಕೇರ್.